ಪ್ರಿಯ ವೀಕ್ಷಕರೇ, ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಶುಭಾಶೀರ್ವಾದ. ಈ ದಿವಸದ ದೇಶಿ ಔಷಧಿ ಪದ್ಧತಿಯಲ್ಲಿ ಬರ್ತಾ ಇರೋದು ಮೂಗುಸೋರು ಸೈನಸ್ ಇರ್ಬೋದು. ಏನಕ್ಕೋಸ್ಕರ ಬರ್ತಾ ಇದೆ ಅಂತ ತಿಳ್ಕೊಂಡ್ರೆ ತಮಗೆ ಈ ಸಮಸ್ಯೆನೇ ಕಾಯಿಲೆನೇ ಬರೋದಿಲ್ಲ. ಮೂಗು ಸೋರೋದು ಅಗ್ನಿಮಾಂದ್ಯ ರೋಗದಿಂದ. ಅಗ್ನಿಮಾಂದ್ಯ ಅಂದ್ರೇನು? ಅರ್ಧಜೀರ್ಣ ರೋಗ. ಅರ್ಧಜೀರ್ಣ ರೋಗ ಅಂದ್ರೇನು? ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸದೆ, ನೀರನ್ನು ಸೇರಿಸದೆ, ಸರಿಯಾಗಿ ನಿದ್ರೆ ಮಾಡದೆ, ವಿಶ್ರಾಂತಿ ಮಾಡದೆ, ಮತ್ತು ಅಂಗಮರ್ದನ ಅಂದರೆ ಅಭ್ಯಂಗ ಸ್ನಾನ ಮಾಡದೆ, ಈ ಥರ ಹಲವಾರು ತಪ್ಪುಗಳನ್ನು ಮಾಡಿಕೊಂಡು ಅರ್ಧಜೀರ್ಣ ರೋಗ ಅಂತಿರ್ತದೆ. ಅವರಿಗೆ ಸಾಮಾನ್ಯವಾಗಿ ಮೂಗು ಸೋರೋರಿಗೆ ನೋಡಿ ಮಲ ನೀರಲ್ಲಿ ಕಮೋಡಲ್ಲಿ ಇಲ್ಲ ಮುಳುಗಿರುತ್ತೆ, ಇಲ್ಲ ಕದರ್ಕೊಂಡ್ಬಿಡ್ತಾ ಇರ್ತದೆ, ತೇಲ್ತಾ ಇರಲ್ಲ. ತೇಲೋರಿಗೆ ಆ ಥರ ಕಾಯಿಲೆನೇ ಬರೋದಿಲ್ಲ. ಸರಿ, ಈಗ ಇದಕ್ಕೇನು ಮಾಡಬೇಕು? ಪ್ರತಿ 4 ಗಂಟೆಗೊಂದು ಆಹಾರ ತೊಗೊಬೇಕು, ಗಂಟೆಗೊಮ್ಮೆ ನೀರು ಕುಡಿಬೇಕು. ಮುಖ್ಯವಾಗಿ ಈಗ ಬಂದುಬಿಟ್ಟಿದೆ. ಮನೆ ಮದ್ದು ಏನಾರು ಹೇಳ್ತೀರಾ? ಬರ್ಕೊಳ್ಳಿ ಬೇಗ. ತುಳಸಿ, ಏಲಕ್ಕಿ, ಲವಂಗ, ಅರಿಶಿನ, ವೀಳ್ಯದೆಲೆ, ಪುದೀನ, ಶುಂಠಿ ಇತ್ಯಾದಿಗಳನ್ನು ಹಾಕಿಬಿಟ್ಟು ಒಂದು ಮಸಾಲೆಯನ್ನು ತಯಾರು ಮಾಡಿ ಇಟ್ಕೊಳ್ಳಿ. ಅದರಲ್ಲಿ ಏಲಕ್ಕಿ ಮತ್ತು ಕರಿಮೆಣಸನ್ನು ಬಹಳ ಅಲ್ಪವಾಗಿ ಬಳಸಬೇಕು, ಎಚ್ಚರ ಇರಲಿ. ಇದನ್ನು ಮಾಡಿಟ್ಕೊಂಡು ತಾವು ಇದರದ್ದೇ ಕಷಾಯ ಮಾಡ್ಕೊಂಡು ಕುಡೀರಿ. ಇದನ್ನೇ ಹಾಲಿಗೆ ಬಿಸಿ ಮಾಡುವಾಗ ಹಾಕ್ಕೊಂಡು ಕುಡೀರಿ. ಸಾಮಾನ್ಯವಾಗಿ 75-80% ಜನಗಳಿಗೆ ಇದರಲ್ಲಿ ಗುಣ ಆಗ್ತದೆ. ಸರಿ, ಈಗ ಆಹಾರ ಪದಾರ್ಥಗಳಲ್ಲಿ ಏನೇನು ಮಾಡಬೇಕು? ಉಷ್ಣತರವಾದಂಥ ಆಹಾರವನ್ನು ಉಪಯೋಗಿಸ್ಬೇಕು. ಪಪ್ಪಾಯನ್ನು ಉಪಯೋಗಿಸ್ಬೋದು. ಹಾಗೆಯೇ ಈ ಅರಿಶಿಣವನ್ನು ಹಾಲಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ಕಡಿಮೆ ಆಗ್ತದೆ. ಮತ್ತು ಮೂಗಿನ ಹನಿ ಯೋಗವನ್ನು ಬೆಟ್ಟದ್ದು ತೊಗೊಂಡು ಹಾಕ್ಕೊಳ್ಳೋದ್ರಿಂದನೂ ಕಡಿಮೆ ಆಗ್ತದೆ. ನಿಮ್ಮ ಮಲಬದ್ಧತೆ ಸ್ವಚ್ಛವಾಗಿ ಆಗೋದ್ರಿಂದ, ಬೆಳಗ್ಗೆ ರಾತ್ರಿ ಆಗೋದ್ರಿಂದನೂ ಕೂಡ ಕಡಿಮೆ ಆಗ್ತದೆ. ಇದು ಯಾವುದರಲ್ಲೂ ಕಡಿಮೆ ಆಗಲಿಲ್ಲ ಅಂದರೆ ಮಹಾಲಕ್ಷ್ಮಿ ವಿಲಾಸ ಚಿಕಿತ್ಸೆ ಅದನ್ನು ತಗೊಂಡ್ರೆ ಕೇವಲ 5-10 ದಿವಸದಲ್ಲಿ ಮೂಗು ಸೋರೋದು ನಿಲ್ಲುತ್ತೆ. ಚಳಿಗಾಲದಲ್ಲಿ ಪಾದ ಬಿರುಕು ಬರ್ಬೋದು, ತುಟಿ ಬಿರುಕು ಬರ್ಬೋದು, ಮುಖ ಮೈ ಎಲ್ಲ ಬಿರುಕು ಬರ್ಬೋದು. ಏನಕ್ಕೋಸ್ಕರ ಈ ಬಿರುಕು ಬರ್ತದೆ ಅಂತ ತಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಅದು ಬಿರುಕು ಬರೋದಿಲ್ಲ. ಏನು ಮಾಡಬೇಕು? ನೀವು ವ್ಯಾಸ್ಲಿನ್ ಹಚ್ಕೋತೀರಾ, ಆಯಿಂಟ್ಮೆಂಟ್ ಹಚ್ಕೋತೀರಾ, ಏನೇನು ಹಚ್ಕೊಳ್ತೀರಾ? ನಾವು ಯಾವುದನ್ನು ಹಚ್ಕೊಳ್ಳಲ್ಲ. ನಮಗೆ ಹೆಚ್ಚು ಹೊಡಿಬೇಕು. ನಿಜವಾಗಿ ನಾವು ಯಾವ ಚಿಕಿತ್ಸೆಯನ್ನು ಮಾಡ್ಕೊಳ್ಳೋದಿಲ್ಲ. ಏನು ಮಾಡಬೇಕು? ಒಂದು, ಮಲವಿಸರ್ಜನೆ ಪ್ರತಿಯೊಬ್ಬ ವ್ಯಕ್ತಿಗೆ 2 ಬಾರಿ ಕಡ್ಡಾಯವಾಗಿ ಆಗಬೇಕು, ಬೆಳಿಗ್ಗೆ ಮತ್ತು ರಾತ್ರಿ ಕನಿಷ್ಠ. ತುಂಬ ಆರೋಗ್ಯವಂತರಿಗೆ 3 ಸಾರಿ, ಬೆಳಗ್ಗೆ, ಮಧ್ಯಾಹ್ನ, ಸಂಜೆ. ಒಂದೇ ಸಾರಿ 3 ಸಾರಿ ಆಯಿತು ಅಂದರೆ ಅದು ರೋಗ, ಅಲ್ಪಮಲ ರೋಗ ಅಂತ. ಅದಕ್ಕೋಸ್ಕರ ಒಂದು, ಮಲವಿಸರ್ಜನೆ ಆಗೋ ಹಾಗೆ ತಾವು 1 ಹೊಟ್ಟೆ ತುಂಬ ಪಪ್ಪಾಯವನ್ನು ಸ್ವೀಕಾರ ಮಾಡೋದು, ಅಥವಾ ಶುದ್ಧ ಶೌಚ ಮಾತ್ರೆ ಅಥವಾ ಶುದ್ಧ ಶೌಚ ಚೂರ್ಣವನ್ನು 1 ಸಾರಿ ತಗೊಳ್ಳೋದು, ಇಸಾಬ್ಗೋಲ್ ತಗೊಳ್ಳೋದು. ಅದರಿಂದ ನಿಮಗೆ ಚರ್ಮದ ಬೆರುಕು ಬರೋದಿಲ್ಲ. ಇನ್ನೊಂದು ಕಾರಣ ಏನಂದರೆ ಚರ್ಮ ಬೆರುಕು ಬರೋದಕ್ಕೆ, ತಾವು ಚಿಕ್ಕ ಹುಡುಗರಿದ್ದಾಗ ಅಭ್ಯಂಗ ಸ್ನಾನವನ್ನು ಮಾಡ್ಕೊಂಡಿರೋದಿಲ್ಲ. ಸಾಮಾನ್ಯವಾಗಿ 5 ವರ್ಷದವರೆಗೆ ಮಕ್ಕಳಿಗೆ ಪ್ರತಿನಿತ್ಯ ಅಭ್ಯಂಗ ಅಂದರೆ ಎಣ್ಣೆ ಸ್ನಾನವನ್ನು ಮಾಡ್ತಾ ಇರಬೇಕಾಗುತ್ತೆ. ಅದು ಮಾಡಿಲ್ಲದೆ ಹೋದರೂ ಕೂಡ ಅದು ಬೆರುಕು ಬರ್ತದೆ. ಒಳಗಡೆ ಉಷ್ಣ ಆಗಿದ್ದರೂ ಕೂಡ ಬೆರುಕು ಬರ್ತದೆ. ಅದಕ್ಕೆ ತಂಪು ಚಿಕಿತ್ಸೆಯನ್ನು ಮಾಡ್ಕೋಬೋದು. 3ನೇದು, ತಾವು ಸೇವಿಸುವಂಥ ಆಹಾರ ವಿಷವಾಗಿ ಅದರಿಂದನೂ ಕೂಡ ತಮ್ಮ ಶರೀರ ಬೆರುಕು ಬರ್ತದೆ. ಸಾಮಾನ್ಯವಾಗಿ ಪಾದ ಬೆರುಕಿಗೆ ಯಾವುದೇ ಎಣ್ಣೆಯನ್ನು ಪ್ರತಿ ರಾತ್ರಿ ಮಲಗುವಾಗ ಚೆನ್ನಾಗಿ ಉಜ್ಜಬೇಕು. ಆ ಉಜ್ಜೋದಕ್ಕೆ ಮೊದಲು ತಾವು ಬಿಸಿ ನೀರಿನಲ್ಲಿ ಇಟ್ಕೊಂಡು ಹಳೇದೊಂದು ಟೂತ್ ಬ್ರಷಲ್ಲಿ ಆ ಬೆರುಕುಗಳನ್ನೆಲ್ಲ ಚೆನ್ನಾಗಿ ಉಜ್ಜಿಬಿಟ್ಟು ಅದಕ್ಕೆ ವ್ಯಾಸ್ಲಿನ್ ಹಚ್ಚಿದರೂ ಕೂಡ ಆಗ್ತದೆ. ಅಥವಾ ಯಾವುದೇ ಎಣ್ಣೆಯನ್ನು ತಾವು ಬಳಕೆ ಮಾಡಿದರೂ ಕೂಡ ಆ ಪಾದ ಬೆರುಕು ಆಗೋದಿಲ್ಲ. ತುಟಿ ಬೆರುಕಿಗಾಗಲಿ ಮುಖ ಬೆರುಕಿಗಾಗಲಿ ಏನು ಮಾಡಬೇಕಂದ್ರೆ, ತಾವು ಪ್ರಸಾದ ಮಾಡಿದಾಗ, ಪ್ರಸಾದ ಅಂದರೆ ತಾವು ಟಿಫನ್ ಆ್ಯಂಡ್ ಮೀಲ್ಸ್, ಊಟ ತಿಂಡಿ ಅಂತಿರಲ್ಲ, ಅದನ್ನು ಮಾಡಿದಾಗ ಆ ಒದ್ದೆ ಕೈಯನ್ನು ಚೆನ್ನಾಗಿ ತೊಳ್ಕೊಂಡು ಅದರಿಂದ ತಾವು ಮುಖಮರ್ದನವನ್ನು ಹೀಗೆ ಮಾಡ್ಕೋಬೇಕು. ಆ ಮುಖಮರ್ದನವನ್ನು ಮಾಡ್ಕೊಳ್ಳೋದ್ರಿಂದ ಮುಖ ಒಡೆಯೋದಿಲ್ಲ.
ತುಟಿಗೆ ತುಪ್ಪವನ್ನು ಹಚ್ಚಿ ಮಸಾಜ್ ಮಾಡೋದ್ರಿಂದ ರಾತ್ರಿ ಹೊತ್ತು ಒಡಕ ಆಗೋದಿಲ್ಲ. ಆದ್ದರಿಂದ ಈಗ ಮಲಬದ್ಧತೆಯೇ ಚರ್ಮದ ಬೆರಿಕೆಗೆ ಮೂಲ ಕಾರಣ ಅಂತ ಹೇಳ್ತಾ, ಸಾಮಾನ್ಯವಾಗಿ ಊಟ ಮಾಡುವಾಗ ಬಿಕ್ಕಳಿಕೆ ಬರುತ್ತೆ. ಏನಕ್ಕೆ? ಆಹಾರದ ನಾಳದಲ್ಲಿ ಸಿಕ್ಕಾಕ್ಕೊಂಡಾಗ ಬೆಕ್ಕಳಿಕೆ ಬರ್ತದೆ. ಅದೇ ರೀತಿಯಲ್ಲಿ ಹೊಟ್ಟೆಯಲ್ಲಿ ಆಗುವಂಥ ವ್ಯತ್ಯಾಸಗಳಿಂದ ಬೆಕ್ಕಳಿಕೆ ಬರ್ತದೆ. ತಾವು ಗಂಟೆಗೊಂದ್ಸರಿ ನೀರು ಕುಡಿದ್ರೆ ಬೆಕ್ಕಳಿಕೆ ಕಾಯಿಲೆ ಸಾಮಾನ್ಯವಾಗಿ ಬರೋದಿಲ್ಲ. ಹಾಗೆಯೇ ಆಹಾರ ತಗೊಳ್ಳೋದಕ್ಕೆ ಮೊದಲು ಹಸಿ ತರಕಾರಿ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಕೂಡ ಬೆಕ್ಕಳಿಕೆ ಬರೋದಿಲ್ಲ. ಈಗ ಬೆಕ್ಕಳಿಕೆ ಬರ್ತಾ ಇದೆಯಪ್ಪ, ಇವಾಗ ನಮಗೆ ತಕ್ಷಣಕ್ಕೆ ಪರಿಹಾರ ಕೊಡಿ. ಏನು ಮಾಡಬೇಕು? ಪದೇ ಪದೇ ನೀರನ್ನು ಬಾಯಿನಲ್ಲಿ ಇಟ್ಕೊಂಡು ಮುಕ್ಕಳಿಸಿ ನೀರನ್ನು ಸ್ವಲ್ಪ ಸ್ವಲ್ಪವಾಗಿ ಕುಡಿಯೋದು. ತಮಗೇನೂ ಆಗಲಿಲ್ಲ, ಆ ನವಿಲ್ಗರನ್ನು ತಗೊಂಬಂದು ತುಪ್ಪದ ದೀಪದಲ್ಲಿ ಬಿಸಿ ಮಾಡಿ ಭಸ್ಮವನ್ನು ತಯಾರಿಸುವುದು. ನೆನ್ಪಿಟ್ಕೊಳ್ಳಿ, ತುಪ್ಪದ ದೀಪದಲ್ಲಿ ಅದನ್ನು ಸುಟ್ಟು ಭಸ್ಮ ಮಾಡಿ ಅದನ್ನು ಜೇನಿನಲ್ಲಿ ನೆಕ್ಸಿದರೆ ಶಾಶ್ವತವಾಗಿ ಬೆಕ್ಕಳಿಕೆ ಪರಿಹಾರ ಆಗ್ತದೆ. ಎಲ್ರಿಗೂ ನನ್ನ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಬೆರಳುಗಳು ಹೇಗೆ ವರ್ಕ್ ಮಾಡುತ್ತೆ ಮತ್ತು ಒಂದೊಂದು ಬೆರಳಲ್ಲಿ ಏನೇನಿದೆ ಅಂತ ತಿಳಿಸೋದೇ ಮಹಾ ಉದ್ದೇಶ. ಎಲ್ರಿಗೂ 5 ಬೆರಳು ಇದ್ದೇ ಇದೆ. ಕೆಲವರಿಗೆ 6 ಬೆರಳು ಇರ್ತದೆ. ಒಂದು ಕೈಲಿ 6 ಬೆರಳು ಇರ್ಬೋದು, ಇನ್ನೊಂದು ಕೈಲಿ 5 ಬೆರಳು ಇರ್ಬೋದು, ಅಥವಾ ಎಡಗಡೆ ಅಥವಾ ಬಲಗಡೆ ಹಸ್ತದಲ್ಲಿ ಇರ್ಬೋದು. ಆದರೆ 6 ಬೆರಳಿಗಿಂತ ಲೆಕ್ಕ ಇದೆ ಅಂತ ಯೋಚನೆ ಮಾಡೋದು ಬೇಡ. ಆದರೆ ಇರೋ ಬೆರಳಲ್ಲಿ ಏನೇನು ಶಕ್ತಿ ಇದೆ, ಅದರ ಮಹತ್ವ ಏನು, ಅದರ ಪ್ರಯೋಜನ ಏನು, ಇದೆಲ್ಲ ನಾವು ಮುದ್ರೆ ಮಾಡೋಕ್ಕೆ ಮುಂಚೆ ತಿಳ್ಕೊಂಡಾಗ ಆ ಭಾವನೆ ನಾವು ಮುದ್ರೆ ಧಾರಣೆ ಮಾಡಿಬಿಟ್ರೆ ಭಾಳಷ್ಟು ಬೇಗ ನಮಗೆ ಅದು ಫಲಪ್ರಾಪ್ತಿ ಆಗ್ತದೆ, ರಿಸಲ್ಟ್ ಕೊಡುತ್ತೆ ಅಂತ. ಅದರಿಂದ ನಮ್ಮ ಬೆರಳಲ್ಲಿ ಏನೇನಿದೆ, ಎಷ್ಟೋ ಜನಕ್ಕೆ ನಮ್ಮ ಬೆರಳಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಜೊತೆಗೆ ಈ ಬೆರಳು ಏನು ವರ್ಕ್ ಮಾಡುತ್ತೆ, ಹೆಬ್ಬೆಟ್ಟು, ತೋರು ಬೆರಳು ಏನು ವರ್ಕ್ ಮಾಡುತ್ತೆ, ಮಧ್ಯದ ಬೆರಳು ಏನು ವರ್ಕ್ ಮಾಡುತ್ತೆ, ಇದರಿಂದ ಏನಿದೆ ನಮ್ಮ ಶರೀರಕ್ಕೆ ಏನು ಲಾಭ ಅನ್ನೋದು ಫಸ್ಟ್ ತಿಳ್ಕೊಂಡಿಲ್ಲ. ಆದರೆ ನಾವು ದಿನನಿತ್ಯ ಎಲ್ಲ ಕೆಲಸಕ್ಕೂ ಉಪಯೋಗಿಸ್ತೀವಿ, ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಉಪಯೋಗಿಸ್ತೀವಿ. ಬೆರಳಿಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ. ಅದರಿಂದ ಪ್ರತಿಯೊಂದು ಬೆರಳಲ್ಲಿರೋ ಒಂದು ಸಿಗ್ನಿಫಿಕೆನ್ಸ್, ವೈಶಿಷ್ಟ್ಯತೆಯನ್ನು ನಾವು ಫಸ್ಟ್ ತಿಳ್ಕೊಳ್ಬೇಕು. ನೋಡಿ, ನಮ್ಮ ಹೆಬ್ಬೆಟ್ಟು ಅಂಗುಷ್ಟದಲ್ಲಿ ಅಗ್ನಿ ತತ್ವ ಇದೆ. ಅಗ್ನಿ ಅಂದರೆ ಫೈರ್ ಅಂತ, ಬೆಂಕಿ ಅಂತೇಳಿ. ನಮ್ಮ ಶರೀರದಲ್ಲಿ 24 ಗಂಟೆ 365 ದಿವಸ ಇಡೀ ಶರೀರದಲ್ಲಿ ಇರತಕ್ಕಂಥ ತಾಪ ಅಥವಾ ಶಾಖ ಕಂಟ್ರೋಲ್ ಮಾಡೋದು ಈ ಹೆಬ್ಬೆಟ್ಟು. ಹಸ್ತದಲ್ಲಿ ಹೆಬ್ಬೆಟ್ಟಾದರೆ ಕಾಲಲ್ಲಿ ಹೆಬ್ಬೆರಳು. ಆದ್ದರಿಂದ ಮನುಷ್ಯನ ಶರೀರ ಯಾವಾಗಲೂ ಬೆಚ್ಚಗಿರಬೇಕು ಅಂದರೆ ಹೆಬ್ಬೆಟ್ಟೇ ಇಂಪಾರ್ಟೆಂಟ್. ಯಾರಿಗೆ ಹೆಬ್ಬೆಟ್ಟು ಕಳ್ಕೊಂಬಿಟ್ಟಿರ್ತಾರೋ, ಕಟ್ ಮಾಡ್ಕೊಂಡಿದ್ರೆ ಅಥವಾ ಆಕ್ಸಿಡೆಂಟಲ್ಲಿ ಹೋಗಿದ್ರೆ ಹೆಬ್ಬೆಟ್ಟೇ ಇಲ್ಲ ಅಂದರೆ ಅಂಥವರಲ್ಲಿ ಶರೀರದಲ್ಲಿ ಉಷ್ಣತೆ ಕಮ್ಮಿ ಇರ್ತದೆ. ಆವಾಗ ಅವರಿಗೆ ಸಿಕ್ಕಾಪಟ್ಟೆ ವಾತ ಪಿತ್ತದಲ್ಲಿ ರೋಗಗಳು ಬರ್ತದೆ. ಆದ್ದರಿಂದ ಹೆಬ್ಬೆಟ್ಟು ಭಾಳ, ಬೆರಳುಗಳಿಗೆಲ್ಲ ರಾಜ ಹೆಬ್ಬೆಟ್ಟು, ಅಂಗುಷ್ಟ. ಈ ಹೆಬ್ಬೆಟ್ಟೊಂದಿಲ್ಲ ಅಂದರೆ ಬೇರೆ ಏನು ಮಾಡೋಕ್ಕೂ ಆಗೋದಿಲ್ಲ. ಎರಡನೇದು ಈ ತೋರು ಬೆರಳು, ಇದಕ್ಕೆ ತರ್ಜನಿ ಅಂತಾರೆ ಸಂಸ್ಕೃತದಲ್ಲಿ. ಈ ಬೆರಳು ಯಾವಾಗಲೂ ನಮ್ಮ ಶರೀರದಲ್ಲಿ ಗಾಳಿನ ಕಂಟ್ರೋಲ್ ಮಾಡುತ್ತೆ. ಇದಕ್ಕೆ ವಾಯುತತ್ವ ಅಂತಾರೆ. ಗಾಳಿ, ಈ ತೋಳು ಬೆರಳು ನಮ್ಮಲ್ಲಿ ಗಾಳಿಯನ್ನು, ನಾವು ತಗೊಳ್ಳೋ ಆಕ್ಸಿಜನ್ನು ಮತ್ತು ಕಾರ್ಬನ್ ಡೈಆಕ್ಸೈಡ್ ಹೇಗೆ ಹೊರಗಡೆ ಹಾಕ್ತೀವೋ ಅದನ್ನು ಮಾಡೋದು ಈ ಹೆಬ್ಬೆಟ್ಟಲ್ಲಿ. ಕಾಲಿನಲ್ಲಿ ಹೆಬ್ಬೆಟ್ಟಿನ ಪಕ್ಕದಲ್ಲಿ 2ನೇ ಬೆರಳು ಆ ಕೆಲಸ ಮಾಡುತ್ತೆ. ಕೈನಲ್ಲಿ ಇದು, ಕಾಲಿನಲ್ಲಿ ಇದು. ಇದಕ್ಕೆ ವಾಯುತತ್ವ ಅಂತ ಹೇಳ್ತಾರೆ. ನಮ್ಮ ಶರೀರದಲ್ಲಿ ಇರೋತಕ್ಕಂಥ ಎಲ್ಲ ಗಾಳಿಯನ್ನು ಇದಕ್ಕೆ ವಾಯುತತ್ವನ ಕಂಟ್ರೋಲ್ ಮಾಡುತ್ತೆ. ಮೊದಲನೇದು ಅಗ್ನಿ, 2ನೇದು ವಾಯು. 3ನೇ ಬೆರಳು, ಈ ಮಧ್ಯದ ಬೆರಳಿದೆಯಲ್ಲ, ಈ ಬೆರಳು ಆಕಾಶ ತತ್ವ ಅಂತ ಹೇಳ್ತಾರೆ. ಆಕಾಶ ತತ್ವ ಅಂದ್ರೇನು? ನಮ್ಮ ಭೂಲೋಕದ ಮೇಲಿರುವಂಥದ್ದು ಅಂದರೆ ಆಕಾಶ. ಆಕಾಶದಲ್ಲಿ ಆಗತಕ್ಕಂಥ ಕ್ರಿಯೆಗಳನ್ನು, ಅದು ಗಾಳಿ ವೆದರ್ ಚೇಂಜ್ ಆಗ್ಬೋದು, ಮಳೆಗಾಲ ಬಂದಾಗ, ಬಿಸಿಲು ಬಂದಾಗ, ಅಥವಾ ವಾತಾವರಣದಲ್ಲಿ ಏನೋ ಬದಲಾವಣೆ ಆದರೆ ಫಸ್ಟ್ ಇದಕ್ಕೆ ಟಚ್ ಆಗೋದು. ಇದರ ಮುಖೆ ನಮ್ಮ ಶರೀರ ಎಲ್ಲ ನರನಾಡಿಗಳಿಗೆ ಹೋಗಿ ನಮ್ಮ ದೇಹ ಸ್ಥಿತಿನ ಒಳ್ಳೆಯದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. ಆ ಕೆಟ್ಟದ್ದನ್ನೇ ರೋಗ ಅಂತೀವಿ, ಒಳ್ಳೆಯದನ್ನೇ ಆರೋಗ್ಯವಾಗಿದ್ದೀವಿ ಅಂತ ಹೇಳ್ತೀವಿ. ಅದರಿಂದ ಈ ಮಧ್ಯದ ಬೆರಳು ಆಕಾಶ ತತ್ವನ ನಾವು ನೋಡ್ಬೋದು. 4ನೇದು ಈ ಉಂಗುರದ ಬೆರಳು.
ಈ ಅನಾಮಿಕ ಅಂತ ಕೇಳ್ತಾರೆ. ಈ 4ನೇ ಬೆರಳಿಗೆ ಭೂತತ್ವ ಅಂತ ಕರೀತಾರೆ. ಅರ್ತ್ ಅಂತಾರೆ, ಭೂಮಿ. ನಾವು ವಾಸ ಮಾಡೋ ಭೂಮಿ ಅಂದರೆ ನಮ್ಮ ಶರೀರದಲ್ಲಿರತಕ್ಕಂಥ ಭೂತತ್ವವನ್ನು ಈ ಬೆರಳು ಕಾಪಾಡುತ್ತೆ. ಅದರಿಂದ ಮೂಳೆಗೆ ಏನಾದ್ರು ಸಂಬಂಧಪಟ್ಟಿದ್ರೆ, ಮಾಂಸಕ್ಕೆ ಸಂಬಂಧಪಟ್ಟಂಥದ್ದೇನಾದ್ರು, ನರನಾಡಿಗಳು ಮತ್ತು ಕೂದಲು, ಈ ಏನಾದ್ರು ಸಂಬಂಧಪಟ್ಟದ್ದು ಏನಾದ್ರು ಗಟ್ಟಿಗಿರೋ ಪದಾರ್ಥ ನಮ್ಮ ಶರೀರದಲ್ಲಿ ಏನಿದೆ ಅದೆಲ್ಲ ಈ ಉಂಗುರದ ಬೆರಳು ಕಂಟ್ರೋಲ್ ಮಾಡುತ್ತೆ. ಕೊನೆ ಬೆರಳು ಕನಿಷ್ಠ ಕಿರು ಬೆರಳು. ಇದಕ್ಕೆ ಜಲತತ್ವ ಅಂತ ಕರೀತಾರೆ. ವಾಟರ್, ನಮ್ಮ ಶರೀರದಲ್ಲಿ ಏನೇನು ನೀರಿನ ಅಂಶಗಳಿದೆಯೋ ಅದೆಲ್ಲ ಇದರಲ್ಲಿ ಕಂಟ್ರೋಲ್ ಮಾಡ್ಬೋದು. ಸಣ್ಣ ಬೆರಳು, ಕಿರು ಬೆರಳು. ಬೆರಳು ಚಿಕ್ಕದಾದರೂ ಕೆಲಸ ಜಾಸ್ತಿ ಮಾಡುತ್ತಿದ್ದು, ಅದಕ್ಕೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಹಾಗೆ ಅತಿ ಚಿಕ್ಕ ಬೆರಳು ಅಂದರೆ ಈ ಕಿರು ಬೆರಳು, ಆದರೆ ಕೆಲಸ ಮಾತ್ರ ಸ್ಟ್ರಾಂಗು. ಇಡೀ ಬೆರಳುಗಳಿಗೆಲ್ಲ ರಾಜ ಹೆಬ್ಬೆಟ್ಟು, ಅಂಗುಷ್ಟ. ಅದರಿಂದ ಈ ಕಿರು ಬೆರಳು ಮತ್ತು ಈ ಅಂಗುಷ್ಟ ಎರಡೂ ಜೊತೆಲಿ ಮಾಡುವಂಥ ಒಂದು ಕೆಲಸ ಇದೆಯಲ್ಲ, ಬಹಳ ಪವಾಡ ಅದು. ಆದ್ದರಿಂದ ಪ್ರತಿಯೊಬ್ಬರು ಮನುಷ್ಯರು ಕೂಡ ಈ ಕಿರು ಬೆರಳನ್ನು ಮತ್ತು ಮಧ್ಯದ ಬೆರಳನ್ನ ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದಕ್ಕೆ ಇವೆರಡು ಉಪಯೋಗಿಸ್ಕೊಂಡು ಮಾಡೋದೇ ಬೇಕಾದಷ್ಟು ಮುದ್ರೆಗಳಿದೆ. ಅದನ್ನು ಅಗ್ನಿತತ್ವ ಹೆಬ್ಬೆಟ್ಟಲ್ಲಿದೆ, ವಾಯುತತ್ವ ನಮ್ಮ ತೋರು ಬೆರಳಲ್ಲಿದೆ, ಆಕಾಶ ತತ್ವ ಮಧ್ಯದ ಬೆರಳಲ್ಲಿದೆ, ಭೂತತ್ವ ನಮ್ಮ ಉಂಗುರದ ಬೆರಳಲ್ಲಿದೆ, ಜಲತತ್ವ ಕಿರು ಬೆರಳಲ್ಲಿದೆ. ಈ ಆಕಾಶ ಭೂಮಿ ಅಂದರೆ ಏನು ಅಂತ ಗೊತ್ತಾಗಬೇಕು ಅಂದರೆ, ನಮ್ಮ ಶರೀರ, ಈ ಒಂದು ಬಾಡಿ, ಈ ಒಂದು ಬ್ರಹ್ಮಾಂಡ ಅಂದರೆ ಈ ಒಂದು ಪಿಂಡಾಂಡವನ್ನು ಈ 5 ತತ್ವಗಳಿಂದ ಸೃಷ್ಟಿಯಾಗಿದೆ. ಅಂದರೆ ಭೂತತ್ವ ಅಂದರೆ ಮೂಳೆಗಳು. ಈ ಬೆರಳಲ್ಲಿ ಸ್ಕೆಲಿಟನ್ ಸಿಸ್ಟಮ್ಸ್ ಮ್ಯಾನೇಜ್ ಮಾಡ್ಬೋದು. ಸ್ಕೆಲಿಟನ್ ಸಿಸ್ಟಮ್ ಅಂದರೆ ಮೂಳೆಗಳನ್ನು, ಮಾಂಸಗಳನ್ನು, ಕೂದಲು, ನರಗಳು ಮತ್ತು ಖಂಡಗಳು, ಇವೆಲ್ಲನೆಲ್ಲ ಈ ಬೆರಳಲ್ಲಿ ನಾವು ಮಾಡ್ಬೋದು. ಈ ಉಂಗುರದ ಬೆರಳಲ್ಲಿ ಸ್ಕೆಲಿಟನ್ ಸಿಸ್ಟಮ್. ರೆಸ್ಪಿರೇಟರಿ ಸಿಸ್ಟಮ್ ಅನ್ನೋದು ಈ ಬೆರಳಲ್ಲಿ ಉಸಿರಾಟದ ಚಲನೆ, ರೆಸ್ಪಿರೇಟರಿ ಸಿಸ್ಟಮ್ಸು. ಉಸಿರಿಗೆ ಸಂಬಂಧಪಟ್ಟಂದು ಎಷ್ಟು ಬೇಕೋ ಆಕ್ಸಿಜನ್ ತಗೊಳ್ತೀವಿ, ಹಾಗೆ ಕಾರ್ಬನ್ ಡೈಆಕ್ಸೈಡ್ನ ಈಚೆ ಬಿಡ್ತೀವಿ. ಹೋದಂಥ ಆಕ್ಸಿಜನ್ ಒಳಗಡೆ ಇಡೀ ನರನಾಡಿಗಳಿಗೆ ಸಪ್ಲೈ ಮಾಡೋದೇ ಈ ಬೆರಳು. ಇದು ಸರಿಯಾಗಿ ನಾವು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಭಾಳ ವಿಶೇಷವಾಗಿ ನಾವು ದೇಹನ ಪರಿಪಾಲನೆ ಮಾಡ್ಬೋದು. 3ನೇದು ಈ ಅಗ್ನಿತತ್ವ. ಶರೀರದ ಎಲ್ಲ ಶಾಖಗಳನ್ನು, ಶಾಖ ಅಂದರೆ ಬಿಸಿ, ತಾಪ, ಹೀಟ್, ಇದನ್ನೆಲ್ಲ ಹೀಟ್ ಜಾಸ್ತಿ ಆದರೆ ಮನುಷ್ಯನಿಗೆ ಎಷ್ಟೋ ರೋಗಕ್ಕೆ ಬಂದುಬಿಡುತ್ತೆ. ಹೀಟ್ ಕಮ್ಮಿ ಆದರೂ ಕೂಡ ನೆಗಡಿ ಶುರುವಾಗ್ಬಿಡುತ್ತೆ. ಆದ್ದರಿಂದ ಈ ಬೆರಳಲ್ಲಿ ಅಗ್ನಿತತ್ವವನ್ನು, ಗಾಳಿ ತತ್ವ ಅಂದರೆ ಈ ಗಾಳಿ, ಮನುಷ್ಯನಲ್ಲಿರತಕ್ಕಂಥ ಎಲ್ಲ ಪಂಚಭೂತಗಳನ್ನು 5 ಬೆರಳಲ್ಲೇ ಕಂಟ್ರೋಲ್ ಮಾಡಲಿಕ್ಕೆ ಇರುವಂಥ ಸ್ವಿಚ್ ಬೋರ್ಡ್ ಇದ್ದಾಗೆ, ಮೇನ್ ಸ್ವಿಚ್ ಬೋರ್ಡ್ ಇದ್ದಾಗೆ ಈ 5 ಬೆರಳುಗಳು. ಅದರಿಂದ ಮನುಷ್ಯನಿಗೆ ಈ ಅರ್ಧ ಪೋರ್ಷನ್ನನ್ನು ಬಲಗೈಯಿಂದ, ಈ ಎಡಗಡೆ ಭಾಗದ ಅರ್ಧ ಪೋರ್ಷನಿಂದ ಈ ಎಡಗೈಲಿರುವಂಥ ಬೆರಳುಗಳನ್ನು ಏಕಕಾಲದಲ್ಲೇ ಪರ್ಮಿಟೇಷನ್ ಕಾಂಬಿನೇಷನ್ ವಿನ್ಯಾಸಗಳು ಮಾಡಿ ಆಯಾ ಒಂದು ಮುದ್ರೆಗಳನ್ನು ಧಾರಣೆ ಮಾಡೋದ್ರಿಂದ ಆಯಾ ಶರೀರದಲ್ಲಿರ್ತಕ್ಕಂಥ ಪಂಚಭೂತಗಳು ಸಮತೋಲನಕ್ಕೆ ಬಂದು ತಮ್ಮ ಕಾರ್ಯವನ್ನು ಸುಲಭವಾಗಿ ನೆರವೇರುವಂಗೆ ಮಾಡುತ್ತೆ. ಇದೇ ರೀತಿ ಒಂದು ಸಣ್ಣ ಬ್ರೇಕ್ ತಗೊಂಡು ಮುಂದಿನ ಈ ಬೆರಳಲ್ಲಿ ಏನೇನು ಮಹತ್ವ ಇದೆ ನೀವು ತಿಳಿಸ್ಕೊಡ್ತೀನಿ. ವಿರಾಮದ ನಂತರ ಮತ್ತೊಮ್ಮೆ ನಿಮಗೆ ಸ್ವಾಗತ. ನಾನು ನಿಮ್ಗೆ ಆಗಲೇ ಹೇಳ್ತಿದ್ದೆ, ಈ ಬೆರಳುಗಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾಯಿತು. ಆದರೆ ಈ ಬೆರಳಲ್ಲಿ 3 ಗೆರೆ ಇದೆಯಲ್ಲ, ಏನಕ್ಕೆ ಅಂತ ಎಷ್ಟೋ ಜನ ಗೊತ್ತಿಲ್ಲ. ಈ 3 ಭಾಗಗಳಿದೆ. ಪ್ರತಿಯೊಂದು ಬೆರಳಲ್ಲೂ 3 ಭಾಗಗಳಿವೆ. ಏನಕ್ಕೆ ನಮ್ಮ 2 ಕೈನಲ್ಲೂ ಕೂಡ ಭಾಗಗಳಿದೆ ನೋಡಿ. 1 2 3 4 5 6 7 8 9 10 11 12 13 14 15 ಇದರಲ್ಲಿ 15 ಇದರಲ್ಲಿ ಕೂಡಿದ್ರೆ 30 ಪೀಸ್ಗಳಿದೆ ಒಂದೊಂದು. ಇದಕ್ಕೆ ನಾವು ಸಂಸ್ಕೃತದಲ್ಲಿ ಪರ್ವ ಅಂತ ಕರೀತಾರೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಅಂದರೆ ಮೆಡಿಕಲ್ ಸೈನ್ಸಲ್ಲಿ ಪ್ಯಾಲೆಂಜಸ್ ಅಂತ ಕರೀತಾರೆ. ನೋಡಿ, ಇದಕ್ಕೆ ಮೊದಲನೇ ಪ್ಯಾಲೆಂಜಸ್ ಅಂತಾರೆ, ಇದಕ್ಕೆ 2ನೇ ಪ್ಯಾಲೆಂಜಸ್ ಅಂತಾರೆ, ಇದಕ್ಕೆ 3ನೇ ಪ್ಯಾಲೆಂಜಸ್ ಅಂತಾರೆ, ಇದಕ್ಕೆ ಡೈಸ್ಟಲ್ ಪ್ಯಾಲೆಂಜಸ್ ಅಂತಾರೆ, ಮಿಡಲ್ ಪ್ಯಾಲೆಂಜಸ್ ಅಂತ ಮೆಡಿಕಲಲ್ಲಿ ಹೇಳ್ತಾರೆ, ಪ್ರಾಕ್ಸಿಮಾಲ್ ಅಂತ ಕರೀತಾರೆ. ಅದರಿಂದ ನಮ್ಮ ಬೆರಳಲ್ಲಿ ಮೇಲ್ಗಡೆದೆಲ್ಲ ಮೊದಲನೇ ಪರ್ವಲ್ಲ ಡಿಸ್ಟಲ್ ಪ್ಯಾಲೆಂಜಸ್, ಮಧ್ಯಭಾಗದಲ್ಲ ಮಿಡಲ್ ಪ್ಯಾಲೆಂಜಸ್, 3ನೇ ಭಾಗ ಇದಕ್ಕೆಲ್ಲ ಪ್ರಾಕ್ಸಿಮಾಲ್ ಅಂತ ಕರೀತಾರೆ. ಈ ಮೊದಲನೇ ಭಾಗನ ನಮ್ಮ ಕಂಪ್ಲೀಟ್ ಹಸ್ತವನ್ನು ಕಂಟ್ರೋಲ್ ಮಾಡುತ್ತೆ. ಈ ಒಂದು ಪೀಸ್ ಪ್ರತಿಯೊಂದು ಮೊದಲನೇ ಭಾಗ, ಮೊದಲನೇ ಪರ್ವ ನಮ್ಮ ಕಂಪ್ಲೀಟ್ ಈ ಹಸ್ತನ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡುತ್ತೆ. ಈ 2ನೇ ಭಾಗ ಇದೆಯಲ್ಲ, 2ನೇ ಪರ್ವ ಮಿಡಲ್ ಪ್ಯಾಲೆಂಜಸ್, ಇದು ಇಲ್ಲಿಂದ ರಿಸ್ಟಿಂದ ಈ ಎಲ್ಬೋವರೆಗೂ ಈ ಪೋರ್ಷನ್ನ ಕಾಪಾಡುತ್ತೆ, ಕಂಟ್ರೋಲ್ ಮಾಡುತ್ತೆ, ನಿಯಂತ್ರಣ ಮಾಡುತ್ತದೆ. ಈ 3ನೇ ಭಾಗ ಇದೆಯಲ್ಲ, ಈ 3ನೇ ಪರ್ವ, ಇದಕ್ಕೆ ಪ್ರಾಕ್ಸಿಮಾಲ್ ಪ್ಯಾಲೆಂಜಸ್ ಅಂತಾರೆ. ಅದು ಈ ಮೂಳೆ ಮೊಣಕೆಯಿಂದ ಹಿಡಿದು ಈ ಶೋಲ್ಡರ್ ಭಾಗವನ್ನು
ಇಲ್ಲಿಂದ ಇಲ್ಲಿವರೆಗೂ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡುತ್ತೆ. ಆದ್ದರಿಂದ ಭಗವಂತ ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದ್ದಾನೆ ಅಂದರೆ, ಈ ಪರ್ವಗಳನ್ನು, ಪ್ಯಾಲೆಂಜಸ್ನ ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಬಳಸಿ ನಾವು ಅದನ್ನು ಮುದ್ರೆಗಳು ಮಾಡಿದ್ರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ನರನಾಡಿಗಳೆಲ್ಲ ಈ ನಮ್ಮ ದೇಹದಲ್ಲಿ ಸಮತೋಲನವಾಗಿಡುತ್ತದೆ. ಒಂದು ಹೊಸ ಬ್ಯೂಟಿ ಏನಪ್ಪ ಅಂದರೆ, ವಿಶೇಷತೆ ಏನಂದರೆ, ನಾವೇನಾದರೂ ಜಾಸ್ತಿ ಯೂರಿನ್ ಪಾಸ್ ಆಗ್ತಿದ್ರೆ, ತುಂಬ ಯೂರಿನ್ ಹೋಗ್ತಿರ್ತೀವಿ ಅಂತ ಇಟ್ಕೊಳ್ಳಿ ನಾವು, ಅದಕ್ಕೆ ಹೆಬ್ಬೆಟ್ ಮೇಲೆ ಈ ಬೆರಳನ್ನು ಹಿಂಗೆ ಇಟ್ಬಿಟ್ರೆ ಯೂರಿನ್ ಬ್ಯಾಲೆನ್ಸ್ ಆಗೋಗುತ್ತೆ. ಕೆಲವರು ಇರ್ತಾರೆ ದಿನಕ್ಕೆ 15-20 ಸಲ ಯೂರಿನ್ ಪಾಸ್ ಮಾಡ್ತೀವಿ, ಯೂರಿನೇಷನ್ ಅಂತ ಹೇಳ್ತಾರೆ ಅದಕ್ಕೆ. ಯಾವುದೇ ಶಕ್ತಿ ಜಲತತ್ವನ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಹೆಬ್ಬೆಟ್ ಮೇಲೆ ಇದನ್ನು ಇಟ್ಬಿಟ್ರೆ ಜಲತತ್ವ ಬ್ಯಾಲೆನ್ಸ್ ಆಗುತ್ತೆ. ಸಿಕ್ಕಾಬಿಟ್ಟೆ ಸ್ವೆಟ್ ಬರ್ತಿದ್ರೆ ಬ್ಯಾಲೆನ್ಸ್ ಮಾಡಿಬಿಡುತ್ತೆ. ಅದರಿಂದ ಇದರಲ್ಲಿ ಹೆಬ್ಬೆಟ್ನಲ್ಲಿ ನಿದ್ರೆ, ಆಕಳಿಕೆ, ಸೋಮಾರಿತನ, ಭ್ರಮೆ, ಭ್ರಾಂತಿ, ಮಂಕುತನವನ್ನು ಕಂಟ್ರೋಲ್ ಮಾಡುವಷ್ಟು ಶಕ್ತಿ ಈ ಹೆಬ್ಬೆಟ್ಟಲ್ಲಿದೆ. ಇದರಲ್ಲಿ ನಾವು ನಡೆಯೋದು, ಕೂಗೋದು, ಅಳೋದು, ಚಲನವಲನಗಳನ್ನು, ಧೈರ್ಯ, ಸ್ಥೈರ್ಯ, ಭಯ, ಆಸೆ, ಆಕಾಂಕ್ಷೆಗಳನ್ನು, ಮತ್ತು ನಾಳೆ ಮಾಡೋಣ, ಮುಂದೆ ನೋಡೋಣ, ನಾಳೆ ಕೊಟ್ಟರಾಯ್ತು, ನಾಳಿದ್ದು ನೋಡಿದ್ರಾಯ್ತು, ನಾಳೆ ಓದಿದ್ರಾಯ್ತು ಅನ್ನೋ ಭಾವನೆಗಳೇನು ಮುಂದೂಡಿಕೆ ಅಂತ, ಪೋಸ್ಟ್ಪೋನ್ಮೆಂಟ್ ನೇಚರ್ ಅಂತಲ್ಲ, ಅದನ್ನೆಲ್ಲ ಕಂಟ್ರೋಲ್ ಮಾಡೋದು ಈ ಬೆರಳು, ಈ ವಾಯುತತ್ವ. ಈ ಆಕಾಶ ತತ್ವ ಏನಿದೆ ಅಂದರೆ, ಸೆಕ್ಸ್ ಬೇಕು ಅನಿಸುತ್ತೆ ಮನಸ್ಸಿಗೆ, ಅವನ ಮೇಲೆ ದ್ವೇಷ ಮಾಡಿಸ್ಬೇಕು ಅನಿಸುತ್ತೆ, ಅವ್ನಿಗೆ ಹೊಡಿಬೇಕು ಅನಿಸುತ್ತೆ, ಅವನಿಗೆ ಭಯ ಹುಟ್ಟಿಸ್ಬೇಕು ಅನಿಸುತ್ತೆ, ಕದಿಬೇಕು, ಸುಳ್ಳು ಹೇಳಬೇಕು, ಆನೆ ಹೇಳಬೇಕು, ಆನೆ ಕದಿಲಪ್ಪ ಅಂತ ಆನೆ ಇಟ್ಬಿಡೋದು, ಇದೆಲ್ಲ ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ ಈ ಆಕಾಶ ತತ್ವ ಮಧ್ಯದ ಬೆರಳು. ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಂಡ್ಬಿಟ್ರೆ ಮನುಷ್ಯನ ನಡವಳಿಕೆನೇ ಚೇಂಜ್ ಮಾಡ್ಬಿಡ್ಬೋದು. ಒಬ್ಬ ಕೊಲೆಗಾರನ ಒಬ್ಬ ವ್ಯಕ್ತಿ ಒಳ್ಳೆ ವ್ಯಕ್ತಿ ಮಾಡ್ಬೋದು, ಒಬ್ಬ ಸುಳ್ಳು ಹೇಳೋದನ್ನು ಬಿಡಿಸ್ಬೋದು. ಅದೆಲ್ಲ ಹೇಗೆ ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ನಿಧಾನವಾಗಿ ತಿಳಿಸ್ತೀನಿ. ಈ ಒಂದು ಬೆರಳಲ್ಲಿ ನಮ್ಮ ಶರೀರದ ಮೂಳೆಗಳು, ಮಾಂಸಗಳು, 72,000 ನರನಾಡಿಗಳು, ಮತ್ತು ಮಾಂಸದ ಒಳಗಿರತಕ್ಕಂಥ ಸಣ್ಣ ಸಣ್ಣ ಕೂದಲಿಗಿರುವಂಥ ಸಣ್ಣ ನರಗಳು, ಕೂದಲು, ಉಗುರುಗಳನ್ನು ಈ ಬೆರಳು ಕಂಟ್ರೋಲ್ ಮಾಡುತ್ತೆ. ಕೊನೆ ಬೆರಳು ಮಲ, ಮೂತ್ರ, ಗೊಣ್ಣೆ, ಕಫ, ರಕ್ತ, ಮತ್ತು ಬೆವರು, ಜೊಲ್ಲು, ಮತ್ತು ಕಣ್ಣಲ್ಲಿ ಬರುವಂಥ ನೀರು, ಕಣ್ಣೀರು, ಲಿಕ್ವಿಡ್ ಯಾವ್ಯಾವುದಿದೆಯೋ ಅದನ್ನೆಲ್ಲ ಈ ಕಿರುಬೆರಳು ಕಂಟ್ರೋಲ್ ಮಾಡುತ್ತೆ. ಆದ್ದರಿಂದ ನಮ್ಮ ಭಗವಂತ ನಮ್ಮ ಶರೀರವನ್ನು ನಾವೇ ರಿಪೇರಿ ಮಾಡಿಕೊಳ್ಳಿ ಅಂಥೇಳಿ ಬಹಳ ಬ್ಯೂಟಿಫುಲ್ಲಾಗಿ ಈ 5 ಬೆರಳನ್ನು ಕೊಟ್ಟಿದ್ದಾನೆ ಈ ಹಸ್ತದಲ್ಲಿ. ಇದಕ್ಕೆಲ್ಲ ನಾವೇನು ಹೇಳ್ತೀವಿ ಮೆಡಿಕಲ್ ಸೈನ್ಸಲ್ಲಿ, ಇದಕ್ಕೆ ಮೆಟಾಕಾರ್ಪಲ್ಸ್ ಅಂತ ಹೇಳ್ತಾರೆ ಇದಿಷ್ಟು ಜಾಗಕ್ಕೆ, ಮತ್ತು ಈ ಜಾಗಕ್ಕೆ ಕಾರ್ಪಾಲ್ಸ್ ಅಂತ ಕರೀತಾರೆ. ಈ ಜಾಗಕ್ಕೆ ಈ ಕಾರ್ಪಾಲ್ಸ್, ಈ 15 ಪೀಸ್ಗಳಲ್ಲೇ ಇದಿಷ್ಟು ಜಾಗದಲ್ಲೇ ನಮ್ಮ 12 ರಾಶಿಗಳನ್ನು ಜೋಡಿಸಿದ್ದಾರೆ ಭಗವಂತ. ಮನುಷ್ಯನ ಶರೀರ ಕೇವಲ ಮಾಂಸದ ಮುದ್ದೆ ಎಲ್ಲ, ರಾಶಿಗಳು ಕೂಡ ಈ ಹಸ್ತದಲ್ಲಿದೆ. ಮತ್ತು ಈ ಒಂದು ಭಾಗದಲ್ಲಿ, ಈ ಅಂಗೈನಲ್ಲಿ 9 ಗ್ರಹಗಳಿವೆ. ಈಸ್ಟ್ ಪೋರ್ಷನಲ್ಲಿ 9 ಗ್ರಹಗಳಿವೆ. ಇದಿಷ್ಟನ್ನು ಕಂಪ್ಲೀಟಾಗಿ ತಗೊಂಡ್ರೆ 27 ನಕ್ಷತ್ರಗಳು ನಮ್ಮ ಬೆರಳಲ್ಲಿದೆ, ಹಸ್ತದಲ್ಲಿದೆ. ಆದ್ದರಿಂದ ನಾವು ಇನ್ನು ಮುಂದೆ ಯಾವುದೇ ಕಾಯಿಲೆ ಆಗಲಿ, ಡಯಾಬಿಟಿಸ್ ಆಗಲಿ, ಕ್ಯಾನ್ಸರ್ ಆಗಲಿ, ಏಡ್ಸ್ ಆಗಲಿ, ಇಂಥ ಕಾಯಿಲೆ ಅನ್ನೋಂಗಿಲ್ಲ. ಯಾವುದೇ ಕಾಯಿಲೆಗಳಿಗೂ ಕೂಡ ನಮ್ಮ ಶರೀರದಲ್ಲಿರತಕ್ಕಂಥ ಈ ಬೆರಳುಗಳ ಭಾಗದ ಮೇಲೆ ಪ್ರೆಸ್ ಮಾಡಿದ್ರೆ ಅಥವಾ ನಿಧಾನಕ್ಕೆ ಒತ್ತಿದ್ರೆ ಅದು ಏನೇನು ಕ್ರಿಯೆ ಮಾಡುತ್ತೆ ಅಂತ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಜೊತೆಗೆ ಇನ್ನೊಂದು ವಿಶೇಷತೆ ಏನಂದರೆ, ಯಾವುದೇ ನಮ್ಮ ಶರೀರದಲ್ಲಿ ವಾತ, ಪಿತ್ತ, ಕಫ ಏರುಪೇರಾದಾಗ ಅಥವಾ ಜಲತತ್ವ ಜಾಸ್ತಿ ಆದರೆ ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಬ್ಯಾಲೆನ್ಸ್ ಆಗುತ್ತೆ. ನಮಗೆ ಯೂರಿನೇ ಪಾಸ್ ಆಗ್ತಿಲ್ಲ ಅಂದರೆ ಇಲ್ಲಿ ಪ್ರೆಸ್ ಮಾಡಬೇಕು, ಆ ಯೂರಿನ್ ಚೆನ್ನಾಗಿ ಹೋಗುತ್ತೆ. ಮತ್ತು ಏನಾದರೂ ಜಲತತ್ವ ಕಮ್ಮಿ ಆಗಬೇಕು ಅಂದರೆ ಪ್ರೆಸ್ ಮಾಡಬೇಕು. ಇಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕೆ ಈ ರೀತಿ, ಕಮ್ಮಿ ಮಾಡೋಕ್ಕೆ ಈ ರೀತಿ, ಜಾಸ್ತಿ ಮಾಡೋಕ್ಕೆ ಈ ಬುಡದಲ್ಲಿ ಪ್ರೆಸ್ ಮಾಡಿಬಿಡ್ಬೇಕು. ಇನ್ನು ನಾವು ಎಷ್ಟೋ ಮುದ್ರೆಗಳನ್ನ ನಾವು ಇಲ್ಲಿ ಪ್ರೆಸ್ ಮಾಡಿ ತೋರಿಸ್ತೀವಿ. ನಾವು ಇಲ್ಲಿ ಪ್ರೆಸ್ ಮಾಡಿದ್ರೆ ಪೇಯ್ನ್ ಜಾಸ್ತಿ ಆಗುತ್ತೆ. ಹಿಂಗೆ ಮಾಡಿದ್ರೆ ಮೂಳೆ ರೋಗಗಳೆಲ್ಲ ಪೇಯ್ನ್ ಕಮ್ಮಿ ಆಗುತ್ತೆ. ಪೇಯ್ನ್ ಕಿಲ್ಲರ್ ಈ ಮುದ್ರೆಗಳು ಇದೆಲ್ಲ. ಅದೇ ಹಿಂಗೆ ಮಾಡಿದ್ರೆ ಬ್ಯಾಲೆನ್ಸ್ ಮಾಡುತ್ತೆ ರಕ್ತದಲ್ಲಿ, ಮಾಂಸದಲ್ಲಿ, ನರನಾಡಿಗಳಲ್ಲಿ. ಅದೇ ರೀತಿ ಆಸೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇದು ಮಾಡಿದ್ರೆ ಬ್ಯಾಲೆನ್ಸ್ ಮಾಡುತ್ತೆ. ನಾವು ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳಿಲ್ಲ ಅಂದರೆ ಯಾವ ಮೂಮೆಂಟಲ್ಲಿ ರೇಪ್ ಮಾಡ್ತೀವೋ, ಯಾವ ಮೂಮೆಂಟಲ್ಲಿ ಕೊಲೆ ಮಾಡ್ತೀವೋ, ಯಾವ ಮೂಮೆಂಟಲ್ಲಿ ಸುಳ್ಳು ಹೇಳ್ತೀವೋ, ಯಾವ ಮೂಮೆಂಟಲ್ಲಿ ನಾವು ಕದ್ದುಬಿಡ್ತೀವೋ, ಯಾವ ಮೂಮೆಂಟಲ್ಲಿ ಸಿಕ್ಕಿದ್ದು ಸಾಕ್ಬಿಡ್ತೀವೋ ಗೊತ್ತಿಲ್ಲ. ಮನಸ್ಸಿನ ಸೈಕಾಲಜಿನೆಲ್ಲ ಕಂಪ್ಲೀಟಾಗಿ ಬೆರಳು ಕಾಪಾಡುತ್ತೆ ಇದನ್ನು. ಅದಕ್ಕೆ ಬ್ಯಾಲೆನ್ಸ್ ಮಾಡೋಕ್ಕೆ ಇದನ್ನು ತೆಗೆದು ಹೆಬ್ಬೆಟ್ ಮೇಲೆ ಇಟ್ಬಿಟ್ರೆ ಬ್ಯಾಲೆನ್ಸ್ ಆಗೋಗುತ್ತೆ.
ಅದೇ ಕಮ್ಮಿ ಆಗಬೇಕು, ತುಂಬ ರೇಪ್ ಮಾಡೋದು, ತುಂಬ ಕಾಮ ಜಾಸ್ತಿ, ತುಂಬ ಕೋಪ ಜಾಸ್ತಿ, ತುಂಬ ಫ್ಯಾಟ್ ಇದೆ, ತುಂಬ ನನಗೆ ಕ್ರೋಧ ಜಾಸ್ತಿ ಇದ್ದಂದಾಗ ಅದನ್ನ ಹಿಂಗೆ ಮಾಡಿಬಿಟ್ರೆ ಬೆಂಡ್ ಮಾಡಿದ್ರೆ ಕಮ್ಮಿ ಆಗುತ್ತೆ, ಮಧ್ಯಕ್ಕಿಟ್ಟರೆ ಬ್ಯಾಲೆನ್ಸ್ ಆಗುತ್ತೆ. ಜಾಸ್ತಿ ಬೇಕು ನನಗಿನ್ನೂ ಕಾಮ ಜಾಸ್ತಿ ಬೇಕು, ಕೋಪ ಜಾಸ್ತಿ ಬೇಕು ಅಂತ ಇಲ್ಲಿ ಪ್ರೆಸ್ ಮಾಡಿದ್ರೆ ಕೋಪ ಜಾಸ್ತಿ ಆಗುತ್ತೆ, ಕಾಮ ಜಾಸ್ತಿ ಆಗುತ್ತೆ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಜಾಸ್ತಿ ಆಗಿಬಿಡುತ್ತೆ. ಮತ್ತು ಧೈರ್ಯ ಇಲ್ಲ, ಭಯ, ನಾಚಿಕೆ, ಸಂಕೋಚ, ಭ್ರಮೆ, ಮಂಕು ಬುದ್ಧಿ ಇದೆಲ್ಲ ಅಂದಾಗ ಇದನ್ನು ನಾವು ಛಲ ಇಲ್ಲ, ಧೈರ್ಯ ಇಲ್ಲ, ಸ್ಥೈರ್ಯ ಇಲ್ಲ ಅಂತೀವಿ. ಅಂಥವ್ರು ಧೈರ್ಯ ಬೇಕು ಅಂದರೆ ಬ್ಯಾಲೆನ್ಸ್ ಮಾಡುತ್ತೆ, ಕಮ್ಮಿ ಮಾಡಬೇಕು ಅಂದರೆ ಹಿಂಗೆ ಮಾಡ್ಬೋದು, ಜಾಸ್ತಿ ಬೇಕು ಅಂದರೆ ಈ ಭಾಗಕ್ಕೆ ಪ್ರೆಸ್ ಮಾಡಿದ್ರೆ ಜಾಸ್ತಿ ಆಗಿಬಿಡುತ್ತೆ. ನಿದ್ದೆ ಜಾಸ್ತಿ ಇದೆಯಾ, ಅದನ್ನು ಕಮ್ಮಿ ಮಾಡಬೇಕು ಅಂದರೆ ಬೆಂಡ್ ಮಾಡಬೇಕು. ನಿದ್ದೆ ಜಾಸ್ತಿ ಬೇಕು ಅಂದರೆ ಪ್ರೆಸ್ ಮಾಡಬೇಕು. ನಿದ್ದೆನೇ ಬರಲ್ಲ ಅಂದ್ರೆ ಇಲ್ಲಿ ಪ್ರೆಸ್ ಮಾಡಿಬಿಟ್ರೆ ನಿದ್ದೆ ಬರುತ್ತೆ. ಆಕಳಿಕೆ ಜಾಸ್ತಿ ಬೇಕಾ, ತುಂಬ ಆಕಳಿಸ್ಬೇಕು ಅಂದ್ರೆ ಇಲ್ಲಿ ಪ್ರೆಸ್ ಮಾಡಿ ಆಕಳಿಕೆ ಬಂದ್ಬಿಡುತ್ತೆ. ಆಕಳಿಕೆ ಕಮ್ಮಿ ಮಾಡಬೇಕಾ, ಜಸ್ಟ್ ಇಲ್ಲಿ ಪ್ರೆಸ್ ಮಾಡಿಬಿಡಿ, ಕಮ್ಮಿ ಆಗಿಬಿಡುತ್ತೆ. ಸೋಮಾರಿತನ, ಆಕಳಿಕೆ, ನಿದ್ದೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋದೇ ಈ ಹೆಬ್ಬೆಟ್ಟು. ಆದ್ದರಿಂದ ಭಗವಂತ ಎಷ್ಟು ಚೆನ್ನಾಗಿ ಮನುಷ್ಯನ ಶರೀರವನ್ನು ಸಮತೋಲನದಲ್ಲಿ ಬ್ಯಾಲೆನ್ಸ್ ಎಲ್ಲ ಈಕ್ವಲಿಬ್ರಿಯಮ್ ಇಟ್ಕೋಬೇಕು ಅನ್ನೋದ್ರೆ ಈ ಬೆರಳುಗಳನ್ನ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ. ಈ ಒಂದು ಹಸ್ತದ ಅನಾಟಮಿ, ಈ ಒಂದು ಹಸ್ತದ ರಚನೆ, ಈ ಒಂದು ಸುಂದರತೆಯನ್ನು ನಾವು ಅರ್ಥಕೊಳ್ಳೋದೇ ಮನುಷ್ಯನ ಜನ್ಮ. ಇದನ್ನು ನಾವು ಅರಿಲಿಲ್ಲ ಅಂದರೆ ನಮ್ಮ ಕೈಲಿ ಎಷ್ಟು ಬೆರಳಿದ್ರೆ ಏನು ಪ್ರಯೋಜನ, ನಮ್ಮ ಅಂಗ ಎಷ್ಟಿದ್ರೂ ಪ್ರಯೋಜನ, ನಾವೆಷ್ಟೇ ಉಂಗುರ ಹಾಕೊಂಡು ಅಲಂಕಾರ ಮಾಡಿದ್ರೂ ಬೆರಳಿಗೂ ಏನು ಪ್ರಯೋಜನ ಇಲ್ಲ. ಯಾಕೆಂದರೆ ಮನುಷ್ಯನಾಗಿ ಈ ಬೆರಳುಗಳ ಮಹತ್ವ ತಿಳಿಬೇಕಾದ್ದು ಆದ್ಯ ಕರ್ತವ್ಯ. ಆದ್ದರಿಂದ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಇಷ್ಟೆಲ್ಲ ತಿಳಿಸಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಯಾವ ರೀತಿ ಈ ಒಂದು ಪರ್ಮುಟೇಷನ್ ಕಾಂಬಿನೇಷನ್ ವಿನ್ಯಾಸಗಳನ್ನು ಮಾಡಿ ರೋಗಗಳ ನಿವಾರಣೆ ಮಾಡ್ಕೊಳ್ಳೋದನ್ನು ನಿಮಗೆ ಒಂದೊಂದು ಕಾರ್ಯಗಳನ್ನ ತಗೊಂಡು ಪ್ರತಿಯೊಂದು ಮುದ್ರೆ ಹೇಳಿ ಅದಕ್ಕೆ ಮಂತ್ರ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.